ಹಲೋ, ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಮೋಸಿನ್ ಅಂತ ರೀ. ಹೇಳಿ ಮೌಸಿನ್ ಅವ್ರು, ಏನು ಮಾಡ್ಕೊಂಡಿರೋದು? ಈಗ ಓದ್ತಾ ಇರೋದ್ರಣ್ಣ ನಾನು. ಏನು ಓದ್ತಾ ಇರೋದು? ಈಗ ಕಾಂಪಿಟೇಟಿವ್ ಓದ್ತಾ ಇರೋದ್ರಣ್ಣ, PSI ಇದೆ. ಓಕೆ, ಇದೇ ಫಸ್ಟ್ ಟೈಮಾ ಅಥವಾ ಆಲ್ರೆಡಿ ಪ್ರಯತ್ನ ಪಟ್ಟಿದ್ದೀರಾ? ಈಗ 21, 22 ರಣ. ಬಟ್ ಪ್ರಯತ್ನ ಪಟ್ಟಿದ್ದೀನ್ರಿ. ಈ ಎಕ್ಸಾಮ್ ಬಹಳ ನಿರೀಕ್ಷೆ ಇಟ್ಟಿದ್ರಣ. ಬಟ್ ಎಕ್ಸಾಮ್ ಅಲ್ಲಿ ಒಂದ್ 5 ಮಾರ್ಕ್ ಕಡಿಮೆ ಬರೋದ್ರಿಂದ ತುಂಬಾ ಬೇಜಾರಾಗಿದೆ ರೀ. ಡಿಪ್ರೆಷನ್ಗೆ ಒಳಪಟ್ಟಿದ್ದೀನಣ್ಣ. ಏನ್ ಎಕ್ಸಾಮ್ ಬರೆದ್ರು ವೇಸ್ಟ್ ಆಗಿದೆ ಅನ್ಸುತ್ತೆ ಅಣ್ಣ. 5 ತಿಂಗಳು ಪ್ರಮಾಣ. ನೀವು ಎಷ್ಟಲ್ಲಿ ಪ್ರಯತ್ನ ಪಟ್ಟಿದ್ದೀರಾ? ಈಗ 3 ಸಲ ಆಯ್ತ್ರಣ್ಣ. ಅಂದ್ರೆ ಇಷ್ಟು ದಿನ ಕೆಲಸ ಮಾಡ್ತಿದ್ರಣ್ಣ. ಒಂದು ಟವಲಿ ಅಂದ್ರೆ ಹೋಟೆಲ್ದಲ್ಲಿ. ಓಕೆ. ಅಲ್ಲಿ ಎಲ್ಲಾ ಬಿಟ್ಟು ಒಟ್ಟು ಇದೇ ಸಲ ನಮ್ಮ ಮನೆ ಪರಿಸ್ಥಿತಿ ಅಂದ್ರೆ ನನ್ನಿಂದ ಒಂದು ಬೆಳಕಿಗೆ ಹೋಗ್ಬೇಕಂತ ತುಂಬಾ ಶ್ರಮ ಪಟ್ಟಿದ್ದೀರಿ. ಬಟ್ ಎಕ್ಸಾಮ್ ಬಹಳ ಡಿಪ್ರೆಷನ್ ಆಗ್ಬಿಟ್ಟಿದ್ದೀರಿ. ನನ್ನ ಸಮಯ ಮತ್ತೆ ದುಡ್ಡು ಏನೋ ತರ ನಾ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀನಲ್ರಿ, ದುಡ್ಡಿನ ಬೆಲೆ ತುಂಬಾ ಗೊತ್ತಿದ್ದೀರಿ ಅಣ್ಣ. ಬಟ್ ನನ್ನ ಓದಿಸ್ಲಿಂದ ದುಡ್ಡು ಖರ್ಚಾಗೈತೆ ಅಲ್ರಿ, ಅದೇ ಒಂದ್ ತರ ಅನ್ಸಿದ್ರಿ. ಮತ್ ಊರಿಗ್ ಬಂದಿದ್ದೀನ್ರಿ, ಮತ್ತ ಕೆಲಸ ಮಾಡ್ತಿದ್ದೀನ್ರಿ. ಮತ್ತ 1 ತಿಂಗಳಲ್ಲಿ ಮತ್ತೆ ಹೋಗ್ಬೇಕು ಅನ್ಕೊಂಡಿದ್ದೀನ್ರಿ. ಅಲ್ಲ, ಈಗ ಇರೋದು ಒಂದೇ ಪ್ರಶ್ನೆ. ನಿಮಗಿನ್ನೂ ಕಾಂಪಿಟೇಟಿವ್ ಅಥವಾ ಸ್ಪರ್ಧಾತ್ಮಕ ವಿಚಾರಗಳಲ್ಲಿ ಸ್ಪರ್ಧಿಸಿ ಗೆಲ್ಲುವ ಕನಸು ಇನ್ನೂ ಜೀವಂತವಾಗಿ ಇದೆಯೋ, ಸತ್ತು ಹೋಗಿದೆಯೋ? ಈ ಎಕ್ಸಾಮ್ ಬರ ತಕ್ಷಣ ಒಟ್ಟ ಇಲ್ಲಿ ಊರಲ್ಲಿ ಅಂದ್ರೆ ಜನ ನನ್ನ ಪ್ರಶ್ನೆ ಇಷ್ಟೇ, ಇದೆಯೋ ಹೋಗಿದೆಯೋ? ಅದರಣ್ಣ, ನನ್ ಮೇಲೆ ನಂಗೆ ನಂಬಿಕೆ ಅದರಿ. ಬಟ್ ಇಲ್ಲಿ ಊರಿನ ಜನಗಳು ನೋಡಿ ತರ ಅನ್ಸ್ತಾ ಇದ್ದಾರೆ. ಅಂದ್ರೆ ಊರ್ ಬಿಟ್ಟು ಹೋಗಿದ್ದೆ, ಏನ್ ಮಾಡ್ಕೊಂಡು ಈ ತರ ಅನ್ಸ್ತಾ ಇದ್ದಾರೆ. 5 ಮಾರ್ಕ್ ಇದ್ದಿತ್ತಲ್ರಿ. ಇಲ್ಲಪ್ಪ, ಆ ಥರ ಕನಸಿಟ್ಕೊಳ್ಳೋ ನಿನಗೆ ಈ ಥರ ಯೋಚನೆ ಮಾಡೋ ಚಿಕ್ಕ ಬುದ್ಧಿ ಇದ್ದಾಗ ನೀನು ಅದಕ್ಕೆ ಯೋಗ್ಯನಲ್ಲ. ಬಿಟ್ಬಿಡು, ನೀನು ಪಾಡಿ ಚಿಕ್ಕ ಪುಟ್ಟದ ಏನಾದ್ರು ಮಾಡ್ಕೊಂಡು ಹೋಗು, ಮಾಡು. ಬಟ್ ಅದೇ ಮಾಡ್ಬೇಕಂತ ನೋಡಪ್ಪ, ಸಾಧನೆಯ ಕನಸಿಟ್ಕೊಂಡಿರೋರು ಇಷ್ಟು ಚಿಕ್ಕದಾಗಿ ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಈ ಪಕ್ಕದ ಮನೆಯವ್ರು ಏನು ಮಾತಾಡ್ತಿದ್ದಾರೆ, ನಿನ್ನ ಊರವ್ರು ಏನು ಮಾತಾಡ್ತಿದ್ದಾರೆ, ನಿನ್ ಗೆದ್ರು ಮಾತಾಡ್ತಾರೆ, ಸೋತ್ರು ಮಾತಾಡ್ತಾರೆ. 5 ವರ್ಷಲಿಂದ ಇದ್ರಣ. ಅಂದ್ರೆ ನಾನು ಇನ್ನ 10ನೇಲಿ ಇದ್ದಾಗ ಕಾಂಪಿಟೇಟಿವ್ ಸ್ಟಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೇನೆ. ಅಲ್ಲ, ನಿನ್ ಪ್ರಾಬ್ಲಮ್ ಏನಪ್ಪ? ಈಗ ಯಾರೋ ಆಡ್ಕೊಳ್ತಿದ್ದಾರೆ ಅಥವಾ ಏನೋ ಅಂತ ಇದ್ದಾರೆ ಅನ್ನೋದಾ? ಹೌದಣ್ಣ, ಅದು ಒಂದ್ಲಿಂತ ಮನುಷ್ಯಗೆ ಏನಾಗ್ಬಿಟ್ಟಿದೆ ಅಂದ್ರೆ ಭಾಳ ಡಿಪ್ರೆಷನ್ ಬಂದ್ಬಿಟ್ಟಿದೆ. ಆ್ಯಂಡ್ ಈ ಥರ ಆಡ್ಕೊಳ್ಳೋದು ಅಥವಾ ಇದನ್ನ ಈ ರೀತಿ ವಿಚಾರಗಳನ್ನು ಮನಸ್ಸಿಗೆ ತಗೊಳ್ಳೋದು ನಿಮ್ಮಂಥ ಕನಸಿಟ್ಕೊಂಡಿರೋರಿಗೆ ಒಳ್ಳೇದನ್ಸುತ್ತಾ? ಇಲ್ಲರಣ್ಣ, ಆದ್ರೆ ನನಗೆ 22 ಅಲ್ಲಿ ಒಂದು ಏನಾದ್ರೂ ಸರ್ಕಾರಿ ಹುದ್ದೆ. ಅಯ್ಯೋ ತಂದೆ, ನಿಮ್ಮ ಬದುಕು, ನನ್ನ ಬದುಕು, ಇಲ್ಲಿ ಕೇಳ್ತಾ ಇರೋ ಸಾವಿರಾರು ಜನರ ಬದುಕು, ಎಲ್ರದ್ದು ಇದೇ ಬದುಕಪ್ಪ. ಇವತ್ತು ನಾನು ಇಲ್ಲಿದ್ದೀನಲ್ವಾ, ಇಲ್ಲಿಗೂ ನಾನೇನು ಸುಮ್ಮನೆ ಬಂದಿಲ್ಲ. ನಾನು ಕಳೆದ 7 ವರ್ಷದಿಂದ ಪ್ರಯತ್ನ ಪಟ್ಟು 2 ವರ್ಷದಿಂದ ಇಲ್ಲಿಗೆ ಬಂದಿದ್ದೀನಿ. ನೀನು 3 ಸಲ ಇದೆ ಹೇಳ್ತಾ ಇದೀಯಾ. ಆ್ಯಂಡ್ ನಿನ್ನದೇ ಕಾಂಪಿಟೇಟಿವ್ ಎಕ್ಸಾಮ್ದೇ ತಗೊಳ್ತೀನಿ, ನಮ್ಮದು ಬಿಟ್ಬಿಡೋಣ. 10 ವರ್ಷದಿಂದ ಪ್ರಯತ್ನ ಪಡ್ತಿರೋರು ನನಗೆ ಸ್ನೇಹಿತರಿದ್ದಾರೆ. ಹೌದಣ್ಣ, ಇವ್ರು ನೋಡ್ರಿ ಅಣ್ಣ, 4 ಲಕ್ಷ ಜನ ಹಾಕಿದ್ದಾರೆ 4,000 ಪೋಸ್ಟಿಗೆ ರೀ. ಆದ್ರೆ 5 ಮಾರ್ಕಸ್ ಅಲ್ಲೇ ಹೋಗಿದೆ ಅಣ್ಣ. ನೋಡು, ಒಂದು ಮಾತ್ರ ಹೇಳ್ತೀನಿ. ಮೊದಲನೇದಾಗಿ, ಈ ರೀತಿಯ ಕನಸು ಹೊತ್ಕೊಂಡಾಗ ಮೊದಲ ಪ್ರಯತ್ನದಲ್ಲಿ ಏನೋ ಆಗ್ಬಿಡುತ್ತೆ ಅಥವಾ ನಾನು ಅಂದ್ಕೊಂಡಂಗೆ ಎಲ್ಲ ಆಗ್ಬಿಡುತ್ತೆ ಅನ್ನೋ ಈ ಭ್ರಮೆಯಿಂದ ವಾಸ್ತವಕ್ಕೆ ಬರಬೇಕು ಮನುಷ್ಯ, ಮೊದಲನೇದಾಗಿ. ಆ್ಯಂಡ್ ಎರಡನೇದು, ಈ ರೀತಿ ಕನಸಿಟ್ಕೊಂಡವರು ಕೇವಲ ಕನಸನ್ನು ಬಿಟ್ಟು ಬೇರೆ ಎಲ್ಲ ವಿಚಾರಗಳ ಬಗ್ಗೆ ವೈರಾಗ್ಯವನ್ನು ಹೊಂದಬೇಕು. ಅಂದರೆ ನಿನಗೆ ಇದಕ್ಕಿಂತ ಇನ್ಯಾವುದೂ ಮುಖ್ಯ ಆಗಬಾರ್ದು. ಹಂಗಿದ್ರೆ ಇಲ್ಲಿಗೆ ಬರಬೇಕು. ಆ್ಯಂಡ್ ಮೂರನೇದಾಗಿ, ನನಗನ್ಸುತ್ತೆ ಸಾಮಾನ್ಯವಾಗಿ ಒಂದು ಗಾರ್ಮೆಂಟ್ಸ್ಗೆ ಹೋಗೋ ಎಲ್ಲೋ ಕೆಲಸ ಮಾಡಿಕೊಂಡಿರೋರಿಗೆ ಈ ರೀತಿಯ ಅಥವಾ ಈ ರೀತಿಯ ಒಂದು ಇಚ್ಛಾಶಕ್ತಿ ಅವಶ್ಯಕತೆ ಇಲ್ಲ. ಆದರೆ ಈ ರೀತಿ ಏನು ಸ್ಪರ್ಧಾತ್ಮಕ ಅಂತ ಈ ರೀತಿ ಯೋಚನೆ ಮಾಡೋರಿಗೆ, ಅವನಿಗೆ ಆತ ಏನು ಅಂದ್ಕೊಂಡಿದ್ದಾನೆ ಅದನ್ನೊಂದು ಬಿಟ್ಟು ಬೇರೆಲ್ಲ ವಿಚಾರಗಳ ಬಗ್ಗೆ ಆತ ಮೌನ ವಹಿಸಬೇಕು. ಪಕ್ಕದಲ್ಲಿ 1000 ಜನ ಮಾತಾಡಿಕೊಂಡ್ರೂ ಕೂಡ ನನಗೆ ನನ್ನ ಕನಸು ಮುಖ್ಯ ಆಗಬೇಕು. ಆ್ಯಂಡ್ ಒಂದು ನನಗನ್ಸುತ್ತೆ, ನನ್ನ ಅನುಭವದಲ್ಲಿ ಹೇಳೋದಾದರೆ, ಯಾವುದೋ ಒಂದು ಸಾಧನೆ ಮಾಡಲಿಕ್ಕೆ ಹೊರಟಾಗ ನನ್ನ ಗುರಿ ಅಥವಾ ನನ್ನ ಬದುಕು ಹೇಗಿರಬೇಕಂದ್ರೆ, ಈ ಕುದುರೆಗೆ ಅದನ್ನು ಅಲ್ವಾ ಕೇವಲ ದಾರಿ ಕಾಣಬೇಕು ಹೊರತು ಸುತ್ತಮುತ್ತ ವಿಚಾರಗಳು ಕಂಡ್ರೆ ನಿನ್ನನ್ನು ಆಕರ್ಷಣೆ ಮಾಡುತ್ತೆ ಅಥವಾ ನಿನ್ನ ಆ ಒಂದು ಏಕಾಗ್ರತೆಯನ್ನು ತಪ್ಪಿಸುತ್ತೆ. ಹೌದಲ್ವಾ?
ಬಟ್ ನಿನ್ನ ಬದುಕಾಗಿರೋದು ಹಾಗೆ. ಒಂದು, ಇವರೇನೇ ಅನ್ಲಿ ನಾನು ಮಾಡ್ತೀನಿ ಅಂತ ಛಲದಿಂದ ಮುಂದೆ ಹೋಗು. ಇಲ್ವಾ, ಆಗಲ್ವಾ, ನಿನಗೆ ಅದನ್ನು ಮಾಡೋ ಅರ್ಹತೆ ಯೋಗ್ಯತೆ ಎರಡೂ ಇಲ್ವಾ, ಬಿಟ್ಬಿಟ್ಟು ನಿನ್ನ ಪಾಡಿಗೆ ಏನಾದರೂ ಮಾಡ್ಕೊ, ಎರಡರಾಗೊಂದು ಮಾಡು. ಈ ಬಲವಾದ ನಿರ್ಧಾರಗಳಾಗದೆ ಹೋದರೆ ನಿನ್ನಂಗೆ ನರಳ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಈ ರೀತಿ ಕನಸು ಹೊತ್ಕೊಂಡಾಗ ಕೇವಲ ನಿಮಗೆ ಪುಸ್ತಕಗಳಷ್ಟೇ ನಿಮಗೆ ಪ್ರಪಂಚ ಆಗಬೇಕು, ಜ್ಞಾನದ ಮಾರ್ಗವಷ್ಟೇ ನಿಮಗೆ ಪ್ರಪಂಚವಾಗಬೇಕೇ ಹೊರತು ಯಾವಾಗ ಅವನೇನಂತ ಇದ್ದಾನೆ ಇವನೇನಂತ ಇದ್ದಾನೆ ನಿಮಗೆ ನಿಮ್ಮ ಬಗ್ಗೆ ಗೊತ್ತಿರಬೇಕು. ಹೌದು, ನನ್ನ ಕೈಲಿ ಈಗ 3 ಸಲ ಫೇಲ್ ಆದ ಮೇಲೂ ನನ್ನ ಕೈಲಿ ಆಗುತ್ತಾ, ಆಗಲ್ವಾ, ನೀನು ಸ್ಪಷ್ಟವಾಗಿ ತಗೋ, ಯಾರಿಗೋಸ್ಕರನೂ ಅಲ್ಲ. ಅದು ನಿನ್ನ ತುತ್ತು ಅಲ್ಲ ಅಂದಾಗ ನೀನು ಆಸೆ ಪಡಬೇಡ, ಬೇರೆ ಎಲ್ಗಾದ್ರೂ ಹೋಗು. ಬೇರೆ ಯಾರೋ ಮಾಡ್ತಾರೆ ಅಂತ ಅಲ್ಲಪ್ಪ. ಇಲ್ಲಿ ಕೇಳಿಸ್ಕೊ. ಈಗ ಸೋನು ಥರ ಆಗಬೇಕು ಅಂದ್ಕೊಂಡಿರೋ ಯಾರೋ ಒಬ್ಬರು ಇಬ್ಬರು ಇರ್ತಾರಲ್ವಾ, ಅಥವಾ ಇನ್ಯಾರ ಥರನೂ ಆಗಬೇಕು. ಒಂದು ನಾವು ಯಾರೋ ಒಬ್ಬ ಕ್ರಿಕೆಟ್ ಆಡೋನನ್ನು ನೋಡಿ ಅಥವಾ ಅದ್ಭುತವಾಗಿ ಏನೋ ಜಾದೂ ಮಾಡೋನನ್ನು ನೋಡಿ ಖುಷಿ ಪಡ್ಬೋದೇ ಹೊರತು ನಮ್ಮ ಸಾಮರ್ಥ್ಯ ಅದಲ್ಲ, ನಮ್ಮ ಸಾಮರ್ಥ್ಯ ಬೇರೆ, ಹೌದಲ್ವಾ? ಈಗ ನಾನು ಇಲ್ಲಿ ಕೂತ್ಕೊಂಡು ಯಾವುದೋ ಹೀರೋ ಥರ ಫೈಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದು ನನ್ನ ಕೆಲಸ ಅಲ್ಲ. ನಾನು ಕೇವಲ ಎಂಟರ್ಟೈನ್ಮೆಂಟ್ ತಗೊಳ್ಬೋದಷ್ಟೇ. ಕಣ್ಣಿಗೆ ಕಂಡಿದ್ನೆಲ್ಲ ನಾನು ಅದಾಗಬೇಕು ಅಂತ ಹೋದರೆ ನನ್ನ ಜೀವನದಲ್ಲಿ ಏನೂ ಆಗಲ್ಲ. ನೀನು ನಿರ್ಧಾರ ಮಾಡಿ, ನಿನ್ನ ಸಾಮರ್ಥ್ಯ ಏನು. ನಿಜವಾಗ್ಲೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾನು ಯಾಕೆ ಫೇಲ್ ಆಗ್ತಾ ಇದ್ದೀನಿ, ಇದು ನನ್ನ ವೃತ್ತಿನ, ಇದು ಬಿಟ್ಟು ನನಗೆ ಬೇರೆ ಏನು ಸಾಮರ್ಥ್ಯ ಇದೆ. ನಾನು ಇಲ್ಲಿ ಆ್ಯಂಕರ್ ಆಗಬೇಕು ಅಂತ ಬಂದವನು ಸರ್, ನಾನು ಸಂಗೀತಗಾರ ಆಗಬೇಕು ಅಂತ ಬಂದವನು. ಬಟ್ ಕಾಲಕ್ರಮೇಣ ನಾನು ನಿರ್ಧಾರ ಮಾಡಿದೆ ಇದೆಲ್ಲ ನನ್ನ ಕ್ಷೇತ್ರ. ನಮ್ಗೆ ಆಧ್ಯಾತ್ಮಿಕ ಆ ಸ್ಪರ್ಶ ಇದ್ದಿದ್ದರಿಂದ ಹೌದೌದು, ನನ್ನ ಬಾಲ್ಯದಿಂದ ನಾನು ಈ ಕಡೆ ಹೆಚ್ಚು ಗಮನ ಇತ್ತು. ಹಾಗಾಗಿ ಅದನ್ನು ಬಿಟ್ಟು ಸಂಗೀತದ ಕಡೆ ಬಂದೆ, ನ್ಯೂಸ್ ಕಡೆ ಅಥವಾ ಮಾಧ್ಯಮದ ಕಡೆ ಹೋದೆ. ಇದೆಲ್ಲ ನನ್ನ ಕೆಲಸ ಅಂದ್ಕೊಂಡು ನಾನು ಮತ್ತೆ ಇಲ್ಲಿಗೆ ಬಂದೆ. ವಿಷಯ ಏನಂದರೆ, ಈಗ ನನಗೂ ಕನಸಿತ್ತು ಒಬ್ಬ ಸಿಂಗರ್ ಆಗಬೇಕು ಅಂತ. ಈಗಲೂ ನನಗೆ ನೋವಿದೆ. ಬಟ್ ನಮ್ಮದಲ್ಲದ ಸಾಮರ್ಥ್ಯ, ನಮಗೆ ಸಾಮರ್ಥ್ಯ ಇಲ್ಲ ಅಂದಾಗ ಸುಮ್ಮನೆ ಆಸೆ ಪಟ್ಕೊಂಡು ಜೀವನ ಯಾಕೆ ವ್ಯರ್ಥ ಮಾಡ್ಕೊಳ್ಬೇಕು? ಇದೆಯಾ? ಈ ಊರಿನವ್ರ ಮಾತಿಗೆ ತಲೆ ಕೊಡ್ದೇನೆ ಕೇವಲ ಪರಿಶ್ರಮ ಹಾಕು. 3 ಸಲ ಅಲ್ಲ 10 ಸಲ ಫೇಲ್ ಆದರೂ ಕೂಡ ಸಾಯೋ ಕಡೆ ಕ್ಷಣದಲ್ಲಿ ನಾನು ಪ್ರಯತ್ನ ಪಟ್ಟಿದ್ದು ನೀನು ತೃಪ್ತಿಯಿಂದ ಸಾಯ್ತೀನಿ ಅಂತ ಪ್ರಯತ್ನ ಮಾಡು. ಅದು ಒಂದು ನೋಡೋಣ. ಇನ್ನೊಂದು ನಾನು ಬಿಸ್ನೆಸ್ ಮಾಡಿ ಹೆಂಗ್ ಬದುಕ್ಬೋದ್ರಿ, ಬಟ್ ನನ್ನಿಂದ ಇನ್ನೂ ಹಲವಾರು ಜನ ಬೆಳಿಬೇಕು ಅನ್ನೋ ಉದ್ದೇಶ ರೀ. ಅಂದ್ರೆ ಈಗ ನಾನು ನನ್ನ ಕಡೆ ಮೇಲೆ ನಾನು ಜಾಬ್ ಕೇಳಿಸ್ತಾ ಇಲ್ಲಪ್ಪ, ಧ್ವನಿ ಕೇಳಿಸ್ತಾ ಇಲ್ಲ. ಬಡ ವಿದ್ಯಾರ್ಥಿಗಳು ನನ್ನಿಂದ ಹಲವಾರು ಈಗ ನಂತರನೇ ಎಷ್ಟೋ ಜನ ಇದಾರಲ್ರಿ, ಅವ್ರಿಗೆ ಇನ್ನೂ ಒಳ್ಳೆ ಫ್ರೀ ಆಗಿ ಶಿಕ್ಷಣ ಕೊಡ್ಸ್ಬೇಕಂದ್ರೆ ನನ್ನ ಮೂಲ ಗುರಿ ಇದ್ರ ನಿಜವಾಗ್ಲೂ ಹೇಳ್ಬೇಕಂದ್ರೆ. ನಿನ್ನ ಮೂಲ ಗುರಿ ನಿಜಕ್ಕೂ ಬಹಳ ಅದ್ಭುತ. ಆದರೆ ನೀನು ನಿನ್ನ ಕಾಲ ಮೇಲೆ ನಿಂತಿದೀಯ ಅಂತ ನಿನಗೆ ಅನಿಸ್ತಾ ಇದೆಯಾ? ಅದು ಮಾಡಿಬಿಟ್ಟು ಆಮೇಲೆ ಮಾತಾಡು. ಆ ಕನಸುಗಳಿಗೆ ಜೀವ ಬರಬೇಕಂದ್ರೆ ನೀನು ಜೀವಂತವಾಗಿರಬೇಕು. ನೀನು ಜೀವಂತವಾಗಿರ್ಬೇಕಂದ್ರೆ ನಿನ್ನ ಕನಸುಗಳು ಜೀವಂತವಾಗಿರಬೇಕು. ನಿನ್ನ ಕನಸುಗಳು ಜೀವಂತವಾಗಿರ್ಬೇಕಂದ್ರೆ ನಿನ್ನ ಪರಿಶ್ರಮ ಕೂಡ ಜೀವಂತವಾಗಿರಬೇಕು. ಇಲ್ಲಿ ಪಕ್ಕದವ್ರೇನೋ ಅಂತವ್ರು ಏನೋದೇನೆ ನಿನಗೆ ತಡ್ಕೊಳಕ್ಕಾಗ್ತಿಲ್ಲ. ನೀನು ಇನ್ಯಾರನ್ನು ಉದ್ಧಾರ ಮಾಡೋ ಯೋಚನೆ ಮಾಡ್ಲಿಕ್ಕೆ ಈಗ ನೀನು ಅರ್ಹನಲ್ಲ. ಕನಸುಗಳು ಕೇವಲ ಕನಸಾಗಿ ಉಳ್ಕೊಂಡ್ಬಿಡ್ತವೆ. ನೀನು ಮಾಡು, ಮೊದಲು ಅದನ್ನು ಮಾಡು, ಆಮೇಲೆ ಮಿಕ್ಕಿದ್ದು ನಿನ್ನ ಗಸಿ. ಒಬ್ಬ ಬಿಲ್ವಿದ್ಯೆ ನಿಪುಣ ಯಾವುದೋ ಒಂದು ಹಕ್ಕಿಯನ್ನು ಬೇಟೆ ಆಡಲಿಕ್ಕೆ ನಿಂತಾಗ ಅವನು ಕೇವಲ ಗಮನ ಅಲ್ಲಿರಬೇಕು. ಆ ಹಕ್ಕಿ ಹೊಡೆದಾದ್ಮೇಲೆ ದೊಡ್ಡ ಹಕ್ಕಿಗೆ ಆತ ಪ್ರಯತ್ನ ಪಡ್ಬೋದು, ಹೌದಲ್ವಾ? ಚಿಕ್ಕ ಹಕ್ಕಿಗೆ ಗುರಿ ಇಟ್ಟಾಗ ದೊಡ್ಡ ಹಕ್ಕಿ ಯೋಚನೆ ಮಾಡಿದ್ರೆ ಆ ಗುರಿ ತಪ್ಪುತ್ತೆ. ಊಟ ಮಾಡ್ಬೇಕಾದ್ರೆ ಊಟ ಮಾಡಬೇಕು, ನಿದ್ದೆ ಮಾಡ್ಬೇಕಾದ್ರೆ ನಿದ್ದೆ ಮಾಡಬೇಕು, ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾತ್ರ ಮಾಡಬೇಕು. ಈ ಮಾತ್ರ ಮಾಡೋದಿದೆಯಲ್ಲ, ಆಗ ಮಾತ್ರ ವ್ಯಕ್ತಿಗೆ ಏಕಾಗ್ರತೆ ಬರುತ್ತೆ, ಕೆಲಸದಲ್ಲಿ ಯಶಸ್ವಿ ಆಗ್ತಾನೆ. ಓದಬೇಕಾದ್ರೆ ಬೇರೇನೋ ಯೋಚನೆ ಮಾಡೋದು, ಬೇರೇನೋ ಮಾಡಬೇಕಾದ್ರೆ ಓದಿನ ಬಗ್ಗೆ ಯೋಚನೆ ಮಾಡೋದು ಎರಡೂ ಒಳ್ಳೆಯದಲ್ಲ. ಅದಕ್ಕೆ ಇಂಗ್ಲೀಷ್ ಕವಿಯೊಬ್ಬ ಹೇಳ್ತಾನೆ, ನಾನು ಊಟ ಮಾಡಬೇಕಾದ್ರೆ ಕೇವಲ ಊಟ ಮಾಡ್ತೀನಿ, ನಾನು ಮಲಗಬೇಕಾದ್ರೆ ಕೇವಲ ಮಲಗ್ತೀನಿ, ನಾನು ನಡಿಬೇಕಾದ್ರೆ ಕೇವಲ ನಡಿತೀನಿ, ಯೋಚನೆ ಮಾಡಬೇಕಾದ್ರೆ ಕೇವಲ ಯೋಚನೆ ಮಾಡ್ತೀನಿ. ಅಂದರೆ ಆ ಜಾಗಕ್ಕೆ ಬೇರೆ ಯಾವುದೋ ಯೋಚನೆ ಬರಲಿಕ್ಕೆ ಆತ ಬಿಡೋದಿಲ್ಲ. ಆಗ ಮಾತ್ರ ವ್ಯಕ್ತಿಗಳು ಯಶಸ್ವಿ ಆಗ್ತಾರೆ. ಅಣ್ಣ ಮತ್ತೆ ನಮ್ಮ ಮನೇಲಿ ಈಗ ನೋಡ್ರಿ, ಈಗ ನಾವು 5 ತಿಂಗಳಲ್ಲಿ ಹೋಗಿದ್ದಿಲ್ಲ ಅಣ್ಣ. ಈಗ ಮತ್ತೆ ಎಕ್ಸಾಮ್ ಮುಗಿತು, ಮತ್ತೆ ಇಲ್ಲಿ ಕೆಲಸ ಮಾಡಕ್ಕೆ ಕರ್ಸ್ಕೊಂಡಿದ್ದಾರೆ. ಆ ಒಂದು ನನಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದಾರೆ ಅಣ್ಣ. ಯಾವ ವಿಷಯದಲ್ಲಿ ನಾನು ವೀಕ್ ಆಗಿದ್ದ ಆ ವಿಷಯ ಫೌಂಡೇಶನ್ ಕರೆಕ್ಟ್ ಮಾಡ್ಕೊಂಡು ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ದ ಅಣ್ಣ, ಮತ್ತೆ ಕರ್ಸಿದ್ದಾರೆ ಇವ್ರಿಗೆ. ನೋಡಪ್ಪ, ಇದೆಲ್ಲವೂ ಬಹಳ ತೀರಾ ವೈಯಕ್ತಿಕ ವಿಚಾರ. ಇದು ನಿನ್ನ ಬದುಕು, ಇದು ಸಾಧನೆಯ ಹಸಿವು ನಿನ್ನಲ್ಲಿ ಜೀವಂತವಾಗಿದ್ದರೆ ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗ್ತೀಯ.
ಈಗ ಮನೆಯವ್ರು ಕರೆಸ್ಕೊಂಡ್ರು ಅಂತ ನೀನು ಯಾವುದನ್ನು ತ್ಯಾಗ ಮಾಡ್ತೀನಿ ಅನ್ನೋದಾದರೆ ಇದು ನಿನ್ನ ಬದುಕಪ್ಪ, ನಾನು ಅದ್ರ ಬಗ್ಗೆ ಹೇಳಲ್ಲ. ಬಟ್ ನಾನು ಹೇಳೋದು, ಏನೋ ಮಾಡಬೇಕು ಅಂದ್ಕೊಂಡಿದೆಯಾ, ಬಂದಿದ್ದೆಲ್ಲವನ್ನು ನಿಭಾಯಿಸಬೇಕು, ಇಲ್ಲ ತ್ಯಾಗ ಮಾಡಬೇಕು, ಎಲ್ಲರೂ ಒಂದು ಮಾಡಬೇಕು. ಅರ್ಥ ಆಯ್ತಲ್ವಾ? ಇದು ನಿನ್ನ ಬದುಕು. ನೀನು ಮಾತಾಡ್ತಿರೋದು ನಿನ್ನ ಫ್ರೆಂಡ್ ಬಗ್ಗೆ ಅಲ್ಲ, ನಿಮ್ಮ ತಂದೆ ತಾಯಿ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ. ನಿನಗೆ ಆಮೇಲೆ ಎಲ್ಲ ತ್ಯಾಗ ಮಾಡಿಬಿಟ್ಟು ಮುಂದೆ ಯಾವತ್ತೂ ಅಯ್ಯೋ ನಾನು ಹಂಗೆ ಆಗಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ, ಅರೇ ಆಗೋ ಸಮಯದಲ್ಲಿ ನೀನು ಸರಿಯಾಗಿ ನಿಭಾಯಿಸಲಿಲ್ಲ. ನೀನು ನಮ್ಮ ಮನೆಯಲ್ಲಿ ಊರಿಗೆ ಕರ್ಸ್ಕೊಂಡ್ಬಿಟ್ರು ಅಂದ್ಕೊಂಡು ನಿನ್ನ ಕನಸನ್ನೇ ನೀನು ತ್ಯಾಗ ಮಾಡಿಬಿಟ್ಟೆ, ಹೌದಲ್ವಾ? ಹಾಗಾಗಿ ಈ ಕಡೆ ಕೋಲು ಮುರಿಬಾರ್ದು, ಹಾವು ಸಾಯಬೇಕು ಅಂದ್ರೆ ಬದುಕು ಹಾಗಿಲ್ಲ. ಅರ್ಥ ಮಾಡ್ಕೊ. ಆ್ಯಂಡ್ ನಿನ್ನ ಥರ ಕಷ್ಟಪಟ್ಟು ಆ್ಯಂಡ್ ಇಲ್ಲೂ ಕಷ್ಟಪಟ್ಟು ಓದಿಕೊಂಡು ಇಷ್ಟು ಜನ ಮುಂದೆ ಬಂದಿಲ್ಲ, ಅವ್ರನ್ನೆಲ್ಲ ಸ್ಫೂರ್ತಿಯಾಗಿಟ್ಕೊ. ನನ್ನ ಮಾತುಗಳು ಕೇವಲ ನಿನಗೊಂದು ದಾರಿ ತೋರಿಸ್ಬೋದು, ಬಟ್ ನಿನ್ನ ಪ್ರಯತ್ನವಿಲ್ಲದ ಹೊರತು ನಿನ್ನ ಬದುಕು ನಿಷ್ಕ್ರಿಯ. ಅದು ಮುಂದಕ್ಕೂ ಹೋಗಲ್ಲ, ಎಂದಕ್ಕೂ ಹೋಗುತ್ತೆ, ಬಟ್ ಮುಂದಕ್ಕಂತೂ ಹೋಗಲ್ಲ, ಅಲ್ವಾ? ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಇದು ಮರಕ್ಕಿಂತ ಮರ ದೊಡ್ಡದಿರುತ್ತೆ. ನಿನಗಿಂತ 10 ವರ್ಷದಿಂದ ಟ್ರೈ ಮಾಡ್ರೂ ಇದ್ದಾನೆ, ಈಗಿನ್ನೂ ಬಂದು ಪಾಸ್ ಆಗೋದೂ ಇದ್ದಾನೆ. ಇದು ಅದೃಷ್ಟದ ಮೇಲಲ್ಲ, ಇದು ಪ್ರಯತ್ನದ ಮೇಲಷ್ಟೇ. ಅಲ್ಲಿ ಈಗ ಒಬ್ಬ ಕ್ರಿಕೆಟ್ ಆಟಗಾರ ನೆಟ್ಟಲ್ಲಿ ಅಥವಾ ಮ್ಯಾಚ್ಗಿಂತ ಮುಂಚೆ ಎಷ್ಟೇ ಪ್ರಾಕ್ಟೀಸ್ ಮಾಡಿರ್ಬೋದು, ಬಟ್ ಅವತ್ತಿನ ದಿನ ಹೇಗೆ ಪರ್ಫಾರ್ಮ್ ಮಾಡ್ತಾನೆ ಅನ್ನೋದು ಮುಖ್ಯ ಆಗುತ್ತಲ್ವಾ? ಹಾಗೆ ನೀನು 10 ವರ್ಷದಿಂದ ಟ್ರೈ ಮಾಡಿದ್ರು ಕೂಡ ಆ ಸಮಯದಲ್ಲಿ ಪರೀಕ್ಷಾ ವೇಳೆಯಲ್ಲಿ ನೀನು ಹೇಗೆ ಬುದ್ಧಿ ಹೋಗಿಸ್ತೀಯ, ಅದು ಬಹಳ ಮುಖ್ಯ. ಈಗ ಉಸೇನ್ ಬೋಲ್ಟ್ ಗೊತ್ತಾ ನಿಮಗೆ? ವಿಶ್ವದ ಹೌದಲ್ವ, ಜಮೈಕಾ ದೇಶದ ಉಸೇನ್ ಬೋಲ್ಟ್. ಆತ ಈ 100 ಮೀಟರ್ ಕೇವಲ 9.5 ಸೆಕೆಂಡಲ್ಲಿ ಮುಗಿಸ್ತಾನೆ. ಆತ ಆ 9 ಸೆಕೆಂಡ್ ಓಡಲಿಕ್ಕೆ 14 ವರ್ಷ ಪ್ರಯತ್ನ ಮಾಡಿದಾನಂತೆ. ಆ 14 ವರ್ಷ ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ, ಬಟ್ ಆ 9 ಸೆಕೆಂಡ್ ಸರಿಯಾಗಿ ಮಾಡದೆ ಹೋದರೆ 14 ವರ್ಷ ವ್ಯರ್ಥ, ಮುಗಿದೋಯ್ತಲ್ವಾ? ಹಾಗೆ ನೀನು ಇಡೀ ಜೀವನ ಪೂರ್ತಿ ಓದಿದ್ದು ನೀನೋದು ಮುಖ್ಯ ಅಲ್ಲ. ನಿಜವಾದ ಯಾವ ಸಮಯದಲ್ಲಿ ನಿನ್ನ ಸಾಮರ್ಥ್ಯ ಆಚೆ ಬರಬೇಕಿತ್ತು ಆ ಸಮಯದಲ್ಲಿ ನೀನು ಮೌನವಾಗಿದ್ದರೆ ಆ ಸಾಮರ್ಥ್ಯ ವ್ಯರ್ಥ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ಈ ಚಿಕ್ಕ ಪುಟ್ಟ ವಿಚಾರಗಳನ್ನ ತಿಳ್ಕೊಂಡ್ಬಿಟ್ರೆ ನೀವು 5 ನಿಮಿಷನೇ ಓದಿ, ಅದು ತುಂಬ ಅರ್ಥಪೂರ್ಣವಾಗಿರಬೇಕು, ಮತ್ತು ನಿಮಗೆ ಮನನ ಆಗಬೇಕು. ಅದು ಓದ್ತೀನಿ ಅಂದ್ಕೊಂಡು ಒಂದು ಮಾತಿದೆ ಸಂಸ್ಕೃತದಲ್ಲಿ, ಯಾವ ವ್ಯಕ್ತಿ ಓದ್ಲಿಕ್ಕೆ ಕೂತಾಗ 2 ಬುಕ್ ಇಟ್ಕೊಂಡು ಕೂತ್ಕೊಳ್ತಾನೆ ಅವನು ಯಾವ ಬುಕ್ನೂ ನೆಟ್ಟಿಗೆ ಓದಲ್ಲ ಅಂತ. ಅರ್ಥ ಆಯ್ತಲ್ವಾ? ಒಂದ್ಸಲಿ ಒಂದು ಬುಕ್ ತಗೊಳ್ಳಿ, ಅದನ್ನು ಮುಗಿಸ್ಬಿಟ್ಟು ಮುಂದೆ ಹೋಗಿ ಅನ್ನೋ ಥರ ಅದರ ಅರ್ಥ, ಸೂಕ್ಷ್ಮ ಅದು. ಹಾಗಾಗಿ ನಿನ್ನೊಳಗಡೆ ಏನು ಮಿಸ್ಟೇಕ್ಸ್ ಇದೆ ಅದನ್ನು ತಿದ್ಕೊಳ್ತಾ ಹೋಗು. ನಿಜವಾಗ್ಲೂ ಇದು ನನ್ನ ಕ್ಷೇತ್ರನ, ಸರಿ ನಾನು ಇಲ್ಲಿ ಕಷ್ಟನ ಸುಖನೂ ಮಾಡೇ ಮಾಡ್ತೀನಿ ಅಂತ ಹೊರಡು. ಯಾಕಂದರೆ ಇನ್ನೊಬ್ರು ಯಾರಿಗೋ ಬದುಕನ್ನು ಶಿಕ್ಷಣ ಕೊಡಬೇಕು, ಹಳ್ಳಿ ಹುಡುಗರನ್ನು ಉದ್ಧಾರ ಮಾಡಬೇಕು ಅಂತ ಕನಸಿಟ್ಕೊಂಡಿರೋ ನೀವು ನಿಮ್ಮ ಬುನಾದಿ ಗಟ್ಟಿ ಆಗಬೇಕು. ಆಗ ಮಾತ್ರ ನೀವು ಮಳೆ ಗಾಳಿಗೆ ತಡ್ಕೊಳ್ತೀರಾ, ಬೇರೆಯವ್ರಿಗೆ ನೆರಳು ಕೊಡ್ತೀರಾ, ಹೌದಲ್ವಾ? ಈಗ ನಿಮ್ಮ ಬುಡನೇ ಅಥವಾ ನಿಮ್ಮ ತಳಹದಿನೇ ಅತಂತ್ರವಾಗಿದ್ದಾಗ ನಾವು ಕೇವಲ ಇನ್ನೊಬ್ಬರಿಗೆ ಆಶ್ರಯ ಕೊಡೋದು ಕನಸಾಗೆ ಉಳ್ಕೊಳ್ಳುತ್ತೆ. ದಯವಿಟ್ಟು ಆಗೋದು ಬೇಡ. ನಿಮ್ಮ ಥರ ಕನಸು ಉಟ್ಕೊಂಡಿರೋರು ತುಂಬ ಜನ ಇದ್ದಾರೆ, ಬಟ್ ಅವರೆಲ್ಲರೂ 1 ಸೋಲು 2 ಸೋಲು ಆದ ತಕ್ಷಣ ಅವ್ರು ಗಿವ್ ಅಪ್ ಮಾಡಿಬಿಡ್ತಾರೆ. ಬಟ್ ನಿಜವಾಗ್ಲೂ ಬೇಕು ಅಂತ ಹೊರಟವನಿಗೆ ನಾನು ಹೇಳೋದು, ನಿಮಗೆ ಗೆಲುವು ಸೋಲಿನ ಲೆಕ್ಕನೇ ಇರಬಾರ್ದು. ಇದಕ್ಕೆ ಹೊರಡಬೇಕಾದ್ರೆ ನೀವು ಯಾವಾಗ ಗೆಲುವು ಸೋಲಿನ ಲೆಕ್ಕ ಇಟ್ಕೊಳ್ತೀರಾ, ಸೋತ್ರೆ ತುಂಬ ವ್ಯಥೆ ಪಡ್ತೀರಾ. ಕೇವಲ ನೀವು ಪ್ರಯತ್ನವಷ್ಟೇ ಮಾಡಬೇಕು. ಇದನ್ನು ನಾನು ನಂಬ್ತೀನಿ ಯಾವಾಗಲೂ. ಭಗವದ್ಗೀತೆಯೂ ಇದನ್ನೇ ಹೇಳೋದು. ನೀನು ಕೇವಲ ಪ್ರಯತ್ನ ಮಾಡು, ನಿನಗೇನು ಸಿಗುತ್ತೋ ನಿನಗೆ ಅದರಲ್ಲಿ ಖುಷಿ ಪಡ್ತೀಯ ಅಂತ. ಒಳ್ಳೆಯದಾಗಲಿ. ಆ್ಯಂಡ್ ನನಗೆ ನಂಬಿಕೆ ಇದೆ ನೀನು ಪ್ರಯತ್ನ ಮಾಡ್ತೀಯ. ಆ್ಯಂಡ್ ನಿನ್ನ ಸಾಮರ್ಥ್ಯ ಏನು ಅಂತ ನೀನು ಮೊದಲು ಕಂಡಿಡ್ಕೊ, ಆಮೇಲೆ ಪ್ರಯತ್ನ ಮಾಡಪ್ಪ. ಈಗ ಆನೆ ಮತ್ತು ಕೋತಿ ಅದರದೇ ಆದ ರೀತಿಯಲ್ಲಿ 2 ಶಕ್ತಿಶಾಲಿಗಳೇ. ಆನೆ ದಪ್ಪ ಇದೆ, ಕೋತಿ ಸಣ್ಣ ಇದೆ ಅಂತ ಕೋತಿ ದುರ್ಬಲ ಅಂತ ಅಲ್ಲ. ಆನೆಗೆ ಮರ ಹತ್ತಲಿಕ್ಕೆ ಬರಲ್ಲ, ಬಟ್ ಕೋತಿ ಅದ್ಭುತವಾಗುತ್ತೆ, ಹೌದಲ್ವಾ? ಆನೆ ಶಕ್ತಿ ಆನೆಗಿದೆ, ಕೋತಿ ಶಕ್ತಿ ಕೋತಿಗಿದೆ. ಬಟ್ ಕೋತಿನ ಯಾವುದೋ ದೊಡ್ಡ ಕೆಲಸ ಮಾಡು ಅಂತ ಹೇಳಲಿಕ್ಕಾಗಲ್ಲ, ಆನೆನ ಮರ ಹತ್ತು ಅಂತ ಹೇಳಲಿಕ್ಕಾಗಲ್ಲ. ಅದ್ರ ಶಕ್ತಿ ಇದೆ, ಹೌದಲ್ವಾ? ಹಾಗೆ ನಿನ್ನ ಶಕ್ತಿ ಏನು? ಇನ್ನೊಬ್ರು ಯಾರೋ ಮರ ಹತ್ತಾರೆ ಅಂತ ನೀನು ಹತ್ಲಿಕ್ಕೆ ಹೋದಾಗ ಅದು ನಿನ್ನ ಸಾಮರ್ಥ್ಯ ಅಲ್ಲ ಅಂದಾಗ ನೀನು ಇಡೀ ಜೀವನ ಪೂರ್ತಿ ಹತ್ತನೇ ಹೋಗ್ತೀವಿ ಹೊರತು ನೀನು ಪೂರ್ಣಗೊಳಿಸೋದಿಲ್ಲ. ಅದನ್ನು ಕಡೆಗೆ ಅತೃಪ್ತ ಆತ್ಮಗಳಾಗ್ಬಿಡ್ತೀವಿ. ಅದು ಬೇಕು.
ನನಗೆ ಅದು ಮಾಡೇ ಮಾಡ್ತೀನಿ. ಮನೆಯವ್ರು ಸಪೋರ್ಟ್ ಮಾಡ್ತಾರೋ, ಊರಿನ ಜನ 1000 ಮಾತಾಡ್ತಾರೋ, ಅದು ನನಗೆ ಬೇಕಾಗಿಲ್ಲ. ಬೇಕಿಲ್ಲ ಇದೇ ಊರಿನ ಜನ ನೀನು ಉದ್ಧಾರ ಆದರೆ ಶಾಲಾಗೆ ಸನ್ಮಾನ ಮಾಡ್ತಾರೆ. ಹ್ಞೂ ಅರ್ಥ ಆಯ್ತಲ್ವಾ? ಈ ಜಗತ್ತು ಗೆಲುವಿಗೆ ಬೆಲೆ ಕೊಡುತ್ತೆ. ಹೌದು. ಒಂದು ಸೋಲನ್ನು ಈ ಜಗತ್ತು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸುತ್ತೆ. ತುಂಬಾ ತರ ಅನುಭವ ಆಗಿದೆ ಅಣ್ಣ ಈಗ. ಹಾಕೊಂಡು ತುಳಿದು ಬಿಡ್ತಾರೆ. ಹಾಗಾಗಿ ನಾನು ಕಲ್ತಿದ್ದ ಪಾಠ ಇಷ್ಟೇ ಸರ್, ಸೋಲು ಗೆಲುವು ನನ್ನನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬಾರ್ದು. ಹ್ಞೂ ಆ್ಯಂಡ್ ನಾನು ಗೆಲ್ಲೋದು ನನಗೆ ಸನ್ಮಾನ ಮಾಡಲಿ ಅಂತಲ್ಲ, ನನ್ನ ಆತ್ಮತೃಪ್ತಿಗೆ. ನನ್ನ ಸೋಲು ಯಾರೋ ತುಳಿಲಿ ಅಂತ ಅಲ್ಲ, ನನ್ನ ಅನುಭವಕ್ಕೆ. ಈ ಸೋಲು ಗೆಲುವು ನಿನ್ನ ಒಳಗಡೆ ಸಮಸ್ಥಿತಿಯಲ್ಲಿ ಉಳ್ಕೊಳ್ಬೇಕು. ಅತ್ಯಂತ ಕುಗ್ಗೋದು, ಅತ್ಯಂತ ಮೆರೆಯೋದು ಎರಡೂ ಒಳ್ಳೆಯದಲ್ಲ. ಹ್ಞೂ ನಿನ್ನನ್ನು ಪ್ರೀತಿ ಮಾಡೋರು ಅದನ್ನು ಸಂಭ್ರಮಿಸಲಿ, ಏನೇ ಮಾಡ್ಕೊಳ್ಳಿ, ಅದು ಅಭಿಮಾನಿಗಳು ಬಿಟ್ಟಿದ್ದು ಅಥವಾ ನಿನ್ನನ್ನು ಪ್ರೀತಿ ಮಾಡೋರಿಗೆ ಬಿಟ್ಟಿದ್ದು. ಬಟ್ ಒಬ್ಬ ಸಿನಿಮಾ ರಂಗಕ್ಕೆ ಹೊಸದಾಗಿ ಬಂದ ಒಬ್ಬ ನಟ ಒಂದು ಗೆಲುವಿಗೆ ಹಿಗ್ಗಿ ತಾನು ಯಾರು ಅನ್ನೋದನ್ನೇ ಮರೆತು ಹೋಗ್ತಾನೆ. ಬಟ್ ತುಂಬ ಸೋಲುಗಳನ್ನು ನೋಡಿರೋ ಒಬ್ಬ ನಟ ಯಾವುದೇ ಒಂದು ಸಿನಿಮಾ ಗೆದ್ದಾಗ ಅವನಿಗೂ ವಯಸ್ಸಾಗಿರುತ್ತೆ, ಅವನಿಗೆ ಅನುಭವ ಪಕ್ವಗೊಂಡಿರ್ತಾನೆ, ಅವನು ಹಣ್ಣಾಗ್ಬಿಟ್ಟಿರ್ತಾನೆ. ಹೌದು. ಅವನು ತುಂಬ ಸಂಭ್ರಮಿಸೋದು ನೋಡಿದ್ದೀರಾ ಎಲ್ಲಾದರೂ? ಇಲ್ಲ ಇಲ್ಲ. ಯಾಕಂದ್ರೆ ಅಂಥವು 1000 ನೋಡಿದಾನೆ ಅವನು. ಹೌದು ಹೌದು. ಆ ಸೋಲು ಗೆಲುವುಗಳು ಮನುಷ್ಯನನ್ನು ಪಕ್ವವನ್ನು ಮಾಡುತ್ತೆ, ಪ್ರಬುದ್ಧನನ್ನಾಗಿ ಮಾಡುತ್ತೆ, ಹೌದು ಯಾವುದಕ್ಕೂ ಮೆರಿಬಾರ್ದು ಅನ್ನೋದನ್ನು ಹೇಳಿಕೊಡುತ್ತೆ. ಹೌದು ಹೌದು. ಓಕೆ, ಒಳ್ಳೆಯದಾಗಲಿ. ಆ್ಯಂಡ್ ನಿಮ್ಮ ಕನಸು ಈಡೇರಲಿ. ಮುಂದೊಂದು ದಿನ ಇದೇ ಮಾಡೋಣ. ನಾನು ನಿಮ್ಮ ಹತ್ರನೇ ನಾ ಹೇಳ್ತೀನಿ ಅಣ್ಣ. ನನ್ನ ಮಾತುಗಳು ನಿಮಗೊಂದು ಪೂರ ಈಗ ಮತ್ತೊಂದು ಹೊಸ ಹುರುಪ್ ಬಂದಂಗ ಐತಣ್ಣ. ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾ ಮಾಡೇ ಮಾಡ್ತೀನಿ ಅಣ್ಣ. ಸೋಲು ಗೆಲ್ಲಿಲ್ಲ ನನಗೆ ಗೊತ್ತಿಲ್ರಿ, ನಾನು ಪ್ರಯತ್ನ ಪಡ್ತೀನಿ. ಅಷ್ಟು ಮಾತ್ರ. ನಾನು ಲೈವಲ್ಲಿ ಕೂತ್ಕೊಂಡಾಗ ಒಮ್ಮೆಲೆ 200 ಜನ 300 ಜನ ನೋಡಲಿ ಅಂತ ಕೂತ್ಕೊಳ್ತೀನಿ. ಅಷ್ಟು ಆಗಲಿಲ್ವಾ, ಇಟ್ಸ್ ಓಕೆ. ನಾನು ಹಾಗೆ ಅಂತ ಬಿಟ್ಟಿದ್ದೀನಾ? ಇಲ್ಲ. ಯಾವುದೋ ಒಂದು ದಿವಸ ಆಗುತ್ತೆ ಅನ್ನೋ ಭರವಸೆ ಹೋಗ್ತಾ ಇರ್ತೀವಿ. ಸೊ ಭರವಸೆ ನಂಬಿಕೆಯ ಹೆಸರಲ್ಲಿ ನಗ್ತಾ ಇರಬೇಕು ಅಂತ ಒಂದು ಮಾತಿದೆ ಅಲ್ವಾ? ಹೌದು ಹೋಗ್ತಾ ಇರಿ, ನಾಳೆ ನಾಡಿದ್ದು ಮುಗಿಯೋ ಬದುಕಲ್ಲಿ ಯಾಕೆ ಹಂಗೆ ಆಡಬೇಕು? ಹೌದಣ್ಣ. ಮಾಡ್ತೀನಿ ಅಣ್ಣ, ನಾ ಮಾಡ್ತೀನಿ ಅಣ್ಣ. ಏನೇ ಆಗ್ಬೇಕ್ರಿ, ಒಂದು ಪಡ್ಕೊಳಕ್ ಒಂದು ಕಳ್ಕೊತೀನಿ ಅಣ್ಣ. ಇಷ್ಟು ಮಾತ್ರ ಕಡೆಯನ್ನ ಇವತ್ತಲ್ಲಿ ನಾಳೆ ಸಾಧನೆ ಮಾಡ್ತೀನಿ ಅಣ್ಣ. ತ್ಯಾಗವಿಲ್ಲದೆ ಸಾಧನೆ ಇಲ್ಲ. ನೀನು ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಂದ್ರೆ ನಿಂತಿರೋ ಜಾಗನ ತ್ಯಾಗ ಮಾಡಲೇಬೇಕಲ್ವಾ? ಹೌದಣ್ಣ. ಒಂದು ಹೆಜ್ಜೆ ಮುಂದೆ ಇಡಲಿಲ್ಲ, ನಾನು ಈ ಜಾಗವನ್ನು ಬಿಡ್ಲಿಕ್ಕೆ ತಯಾರಿಲ್ಲ ಅಂದರೆ ನೀನು ಅಲ್ಲೇ ನಿಂತ್ಕೊ, ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಇಲ್ಲಣ್ಣ, ಇದ್ರೊಳಗೆ ನಾನು ತೃಪ್ತಿ ಕಾಣಲ್ಲ, ನಾನು ಅದ್ರೊಳಗೆ ಮಾಡ್ತೀನಿ ಅಣ್ಣ. ಇವತ್ತಲ್ಲಿ ನಾಳೆ ಸಕ್ಸಸ್ ಆಗೇ ಆಗ್ತೀನಿ ಅಣ್ಣ. ಮಾಡಪ್ಪ, ಒಳ್ಳೇದಾಗಲಿ. ಆ್ಯಂಡ್ ಗಟ್ಟಿ ನಿರ್ಧಾರ ತಗೋ. ಆ್ಯಂಡ್ ಓದಿನ ಕಡೆ ಜ್ಞಾನದ ಹಾದಿಯಲ್ಲಿ ಹೋಗು. ಆ ಜ್ಞಾನ ಯಾವತ್ತೂ ಮನುಷ್ಯನಿಗೆ ಮೋಸ ಮಾಡಲ್ಲ. ನಿನ್ನನ್ನು ಇನ್ನೂ 10 ಸಲ ನಿನ್ನನ್ನು ಫೇಲ್ ಮಾಡ್ಬೋದು, ಆದರೆ ಬದುಕಿನ ಜ್ಞಾನ ಮುಂದೆ ಯಾವತ್ತೋ ಒಂದು ದಿವಸ ನೀನು ಹೇಳಿ ಕೂತಾಗ ನಿನ್ನ ಮಾತಿಗೊಂದು ಬೆಲೆ ಇರುತ್ತೆ. ಯಾವಾಗ ಜ್ಞಾನ ಯಾವಾಗ ಹೆಚ್ಚಾಗುತ್ತೋ ಆಗ ನಿಮ್ಮ ಮಾತಿಗೊಂದು ತೂಕ ಬರುತ್ತೆ. ಆ ಮಾತಲ್ಲಿ ತೂಕ ಯಾವಾಗ ಬರುತ್ತೋ ಈ ಸಮಾಜವು ನಿನಗೊಂದು ಸ್ಥಾನ ಕೊಡುತ್ತೆ. ಪೊಳ್ಳು ಮಾತಿಗೆ ಇಲ್ಲಿ ಹೆಚ್ಚು ಆಯಸ್ಸಿಲ್ಲ. ಒಳ್ಳೆಯದಾಗಲಿ, ನಿನ್ನ ಬದುಕು ಚೆನ್ನಾಗಿರಲಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ. ಆ್ಯಂಡ್ ಏನೇ ಬರಲಿ ನಾನು ಸಾಧಿಸಿ ತೋರಿಸ್ತೀನಿ ಅನ್ನೋ ಛಲ ಇರಲಿ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ನಮಸ್ಕಾರ. ಈ ಥರ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಾಧಿಸಬೇಕು, ಏನೋ ಒಂದು ಮಾಡಬೇಕು. ನನಗೆ ಗೊತ್ತಿರೋ ಹಾಗೆ ಈಗ ಹಳ್ಳಿಗಾಡಿನಿಂದ ಈ ರೀತಿ ತುಂಬ ಕನಸು ಹೊತ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಯೂಟ್ಯೂಬೇ ಕೂಡ ಅವರಿಗೆ ವಿಶ್ವವಿದ್ಯಾಲಯ ಆಗಿಬಿಟ್ಟಿದೆ. ನಾನು ತುಂಬ ಸರಿ ನೋಡಿದ್ದೀನಿ. ಆ್ಯಂಡ್ ನನಗೆ ಗೊತ್ತಿರೋ ಒಂದಷ್ಟು ಟೀಚಿಂಗ್ ಇನ್ಸ್ಟಿಟ್ಯೂಷನ್ಗಳು ಕೂಡ ಯೂಟ್ಯೂಬಲ್ಲೇ ಎಲ್ಲವನ್ನು ಹೇಳ್ಕೊಡ್ಲಿಕ್ಕೆ ಶುರು ಮಾಡಿರೋದ್ರಿಂದ ತುಂಬ ಜನಕ್ಕೆ ಉಪಯೋಗ ಆಗ್ತಿದೆ ಅಂತ ಭಾವಿಸ್ತೀನಿ. ನಿಮಗೆ ಬದುಕಿನ ಗುರುಗಳೆಲ್ಲರೂ ಯೂಟ್ಯೂಬಲ್ಲೇ ಸಿಗ್ತಾರೆ. ಓಕೆ, ಒಳ್ಳೆಯದಾಗಲಿ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಆ್ಯಂಡ್ ಯಾವುದೇ ಆಗಿರ್ಬೋದು, ಬಿ ಕಾನ್ಫಿಡೆನ್ಸ್. ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಇರಲಿ, ಪರಿಶ್ರಮ ಪಡಿ, ತಾಳ್ಮೆ ಇರಲಿ, ಸಹನೆ ಇರಲಿ, ಮುಖದಲ್ಲೂ ನಗು ಇರಲಿ.